ಕಾರ್ಯಕ್ರಮದ ರೂವಾರಿ ಮತ್ತು ಸಾರಿಗೆ ಸಚಿವರು ಶ್ರೀ ರಾಮಲಿಂಗ ರೆಡ್ಡಿ ಅವರ ಕೆಎಸ್ಆರ್ಟಿಸಿ ಅಧ್ಯಕ್ಷರಾದಂಥ ಶಾಸಕರಾದಂಥ ಶ್ರೀವಾಸು ನಮ್ಮ ಸರ್ಕಾರದ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ ಅವರೇ, ಶಾಸಕಿಯರಾದಂಥ ನಯನಾ ಅವರೇ, ಮುಖ್ಯಸ್ಥರಾದಂಥ ಶ್ರೀ ಶಾಲಿನಿ ರಜನೀಶ್ ಅವರೇ, ಮಾಜಿ ಮಿನಿಸ್ಟರಾದಂಥ ರಮೇಶ್ ಅವರೇ, ವಿಜ್ವಾನ್ ಅವರೇ, ಖಾಸಗಿ ಆಸ್ಪತ್ರೆಗಳ ಎಲ್ಲ ಪ್ರತಿನಿಧಿಗಳು, ಮಾಧ್ಯಮದ ಗೆಳೆಯರೇ ಹಾಗೂ ನೌಕರರ ಸಂಘಗಳ ಎಲ್ಲ ಪದಾಧಿಕಾರಿಗಳು, ಸ್ನೇಹಿತರು, ಇವತ್ತು ಕೆಎಸ್ಆರ್ಟಿಸಿ ಸಾರಿಗೆ ಇಲಾಖೆ ರಾಮಲಿಂಗ ರೆಡ್ಡಿ ಅವರ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮವನ್ನು ಶಾಸಕರು ನಗದು ರಹಿತ ಕೆಎಸ್ಆರ್ಟಿಸಿಯ ನಗದು ರಹಿತ ಅಂದರೆ ಕ್ಯಾಶ್ಲೆಸ್ ಉಳ್ಕೊಳ್ಳದೆ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆಯನ್ನು ಪಡ್ತಾರೆ. ಆಮೇಲೆ ದುಡ್ಡು ಕೊಡ್ತೀವಿ. ಈ ಆಸ್ಪತ್ರೆಗಳ ಒಳಪಡಿಕೆ ಮೂಲಿಗೆ ಮಾಡ್ತೀವಿ. ಒಳಪಡಿಕೆ ಇದರಲ್ಲಿ ನೌಕರರು 650 ವರ್ಷ ಮಾಡ್ತಾರೆ. ತಿಂಗಳಿಗೆ 650 ಅದನ್ನು ಸಂಪೂರ್ಣ ಉಳ್ಕೊಳ್ಬೇಕಂತ ಕೆಲಸ ಮಾಡ್ತಾರೆ. ಈಗಾಗಲೇ ಕೆಎಸ್ಆರ್ಟಿಸಿ ಎಂಪಿಗಳಲ್ಲಿ ಮೊದಲೇ ಜನವರಿನಲ್ಲಿ ಸರ್ಕಾರ 20 ಕೋಟಿ ರೂಪಾಯಿಗಳನ್ನು ಕೊಟ್ಬಿಡ್ತಾರೆ. ಆಮೇಲೆ ಒಟ್ಟು 46 ಕೋಟಿ ರೂಪಾಯಿಗಳನ್ನು ನಾನು ಇದು ಒಂದು ಒಳ್ಳೆಯ ಕಾರ್ಯಕ್ರಮ
ಯಾರು ಕೂಡ ಈಗ ಅದನ್ನು ಹೇಳೋದು ರಾಮಲಿಂಗ ಹೇಳೋದು ಅವ್ರು ಯಾವ್ಯಾವ ಸ್ಥಳದಲ್ಲಿದ್ದಾರೆ ಅಲ್ಲೇನೇ ತಗೋಬೋದು ಅಂತ ಕಾರ್ಡ್ಗಳನ್ನೆಲ್ಲ ವಿತರಣೆ ಮಾಡ್ತಾರೆ. ಕೂಡ ಕಾರ್ಡ್ ಕೊಡ್ತಾರೆ. ಆ ಕಾರ್ಡು ತೋರಿಸಿದ್ರೆ ಆಸ್ಪತ್ರೆಗಳು ಮಾಡಿ ಅವರಿಗೆ ಏನೇ ಕಾಯಿಲೆ ಬಂದಿಲ್ಲ ಆ ಕಾಯಿಲೆನ ಗುಣಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ಒಂದು ಎಲ್ಲ ಆಸ್ಪತ್ರೆಯ ಪ್ರತಿನಿಧಿಗಳಿಗೆ ಸೂಚನೆ ಏನಪ್ಪ ಕೊಡ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೆ ತಿರಸ್ಕಾರ ಮನೋಭಾವದಿಂದ ನೋಡಬಾರ್ದು. ಯಾವ ಆಸ್ಪತ್ರೆಗಳು ಕೂಡ ಅವರನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಬಂದ ತಕ್ಷಣ ಹೇಗೆ ಬೇರೆಯವರು ದುಡ್ಡು ಕೊಟ್ಟು ಚಿಕಿತ್ಸೆ ಪಡೆದಿರ್ತಾರೆ ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೀವು ಕೂತ್ಕೊಳ್ಳಿ ಆಮೇಲೆ ನೋಡ್ತೀವಿ ಅಂತ ಬರೋದು ಹಂಗೆಲ್ಲ ಮಾಡಬಾರ್ದು. ಅಥವಾ ಮನೇಲಿ ನೋಡ್ತೀವಿ ಅಂತ ಹಾಗೆಲ್ಲ ಮಾಡಬಾರ್ದು. ದುಡ್ಡು ಕೊಟ್ಟು ನೀವು ಚಿಕಿತ್ಸೆ ಯಾರು ಪಡೆದಿರ್ತಾರೆ ಅದೇ ರೀತಿ ಇವ್ರನ್ನು ಕೂಡ ಟ್ರೀಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಎಲ್ಲ ಆಸ್ಪತ್ರೆಗಳ ಸುಮಾರು 275 ಆಸ್ಪತ್ರೆಗಳು ಈಗಾಗಲೇ MOU ಆಗಿದೆ. ಇವತ್ತು ಕೂಡ ಕೆಲವರಿಗೆ ಮಾಡಿದ್ರಿಂದ ಇದನ್ನು ಮಾಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಆಸ್ಪತ್ರೆಗಳನ್ನು ಮಾಡ್ತಕ್ಕಂಥದ್ದು ಇವತ್ತು ಬರೀ KSRTC ನೌಕರರಿಗೆ ಮಾತ್ರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ BMTC ಕಾರ್ಪೊರೇಷನ್ ಆ ಕಾರ್ಪೊರೇಷನ್ ಕೂಡ 3 ತಿಂಗಳಲ್ಲಿ ನೀವು ಮಾಡ್ಕೋಬೇಕು ಅಂತಕ್ಕಂಥ ಸೂಚನೆ ಅವರು ಮಾಡ್ತಿರ್ತಾರೆ. ಒಟ್ಟಾರೆಯಾಗಿ KSRTCಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರರಿಗೂ ಕೂಡ ಇದು ಅನ್ವಯ ಆಗ್ತಕ್ಕಂಥ ಕಾರ್ಯಕ್ರಮ. ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತೇಳಿ ನಾವು ಭಾವಿಸ್ತೀವಿ. KSRTC ನೌಕರರು ಕೂಡ ಅವ್ರಿಗೂ ಕೂಡ ಸಮಾಧಾನ ಆಗಿದೆ. ನಮ್ಮ ಬಹಳ ದಿನಗಳ ಒಂದು ಬೇಡಿಕೆ ಈಡೇರಿದೆ ಅಂತಕ್ಕಂಥ ತೃಪ್ತಿ ಸಮಾಧಾನ ಆಗಿದೆ ಅಂತೇಳಿ ನಾವು ನಮ್ಮ ಹೊಸ ವರ್ಷದ ಶುಭ ಆಗಲಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್, ನಾವು 2020-21 ನಾವು ಹೋರಾಟ ಮಾಡ್ಕೊಂಡ್ಬಂದಿದ್ದೀವಿ. ಅದೇ ಥರ ನಾವು ಇವಾಗ ಬೇರೆ ಬೇರೆ ಹಾಸ್ಪಿಟ್ಲಿಗೆಲ್ಲ ಹೋದರೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ನಮಗೆ ಆಸ್ಪತ್ರೆ ತೋರಿಸ್ಕೊಳ್ಳೋಷ್ಟು ಇದು ನಮ್ಮ ಹತ್ರ ಇರಲಿಲ್ಲ. ಅದಕ್ಕೆ ಅವ್ರ ಕುಟುಂಬದವ್ರಿಗೆ ಹಾಗೂ ಅವರ ತಂದೆ ತಾಯಿಯವ್ರಿಗೆ ಎಲ್ಲರಿಗೂ ಒಂದು ಏನೋ ಒಳ್ಳೆಯ ಚಿಕಿತ್ಸೆ ಸಿಗಲಿ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಸ್ಕೀಮ್ ಬಿಟ್ಟವ್ರೆ. ಆದ ಕಾರಣ ಅವ್ರಿಗೆ ನಾವು ತುಂಬ ಹೃದಯದಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಮತ್ತು ಅಷ್ಟೇನೇ ಅವ್ರ ಮೇಲೆ ನಮಗೆ ತುಂಬ ಗೌರವ ಐತೆ. ಆಮೇಲೆ ಏನೋ ಒಟ್ಟಿನಲ್ಲಿ ನಮ್ಮ ಸಾರಿಗೆ ಸಚಿವ್ರನ್ನ ಕೈ ಹಿಡಿತವ್ರೆ ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಸಂಪೂರ್ಣವಾಗಿ ರಾಮಲಿಂಗಾರೆಡ್ಡಿ ಸರ್ನ ಆಮೇಲೆ ಸಿದ್ದರಾಮಯ್ಯ ಸರ್ನ ನಾವು ಅಪಾರವಾದ ನಂಬಿಕೆ ಅವ್ರ ಮೇಲೆ ಐತೆ. ಇದೇ ಥರ ಪ್ರಣಾಳಿಕೆ ಒಳಗಡೆ ಏನೇನು ಬಿಡುಗಡೆ ಮಾಡೋರು ಅದೇ ಥರ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದರೆ ಮನೆಗೆ ಅವ್ರ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಮತ್ತು ಇದಕ್ಕಿಂತ ಮುಂಚೆ ಇಲ್ಲಿ ಸರ್ ಆಸ್ಪತ್ರೆಗೆ ಅಂತ ಹೋದರೆ ಅಷ್ಟು ದುಡ್ಡು ಕಟ್ಟಿ ಇಷ್ಟು ದುಡ್ಡು ಕಟ್ಟಿ ಅಂತ ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಕಟ್ಟ್ರಿ ಅಂತ ಹೇಳ್ತಾಯಿದ್ರು. ನಾವು ಇನ್ನೇನು ಜೀವ ಉಳಿಸ್ಕೊಳ್ಳೇಬೇಕಲ್ವಾ ಅಂತ ಅಂದ್ಬಿಟ್ಟು ಒಡವೆ ಗಿಡವೆ ಎಲ್ಲ ಅಡ ಇಟ್ಟು ಬಡ್ಡಿ ಸಾಲ ತಂದು ಆಸ್ಪತ್ರೆಗೆ ತೋರಿಸ್ಕೋಬೇಕಂತ ಅನಿವಾರ್ಯ ಪ್ರಸಂಗ ಬಂದಿರ್ತವೆ. ಅದಕ್ಕೆ ಇವಾಗ ಈ ಥರ ಸ್ಕೀಮ್ ಬಿಟ್ಟಿದ್ದು ನಮಗೆ ತುಂಬ ಅತ್ಯಮೂಲ್ಯವಾದ ನಮಗೆ ಒಳ್ಳೆ ಕೊಡುಗೆ ಅದು.